बिग मिश्रा पेड़ा परिवार की ओर से क्रिसमस और हैप्पी न्यू ईयर के मौके पर विशेष तोहफा, विशेष छूट, मिठाई, केक, पेस्ट्री जैसे विशेष रूप से तैयार किए गए आइटम्स पर बिल्कुल रियायती दामों में आज ही खरीदिए। ये सौगात और ये रियायती विशेषकर 25 दिसंबर तक ही सीमित है। दोस्तों, साथियों, याद रखिएगा, ये डिस्काउंट और तोहफा 250 रुपए का केक खरीदने पर आपको मिलेगा तोहफा सेंटा कैप और 20% डिस्काउंट के साथ। बिग मिश्रा पेड़ा, नियर बस स्टैंड, अपोजिट होटल ललित महल, विजयपुर। कॉन्टैक्ट नंबर 9513585858। स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल को जल संसाधन मंत्रालय देने महिला कांग्रेस का आग्रह। बीजापुर के जिला कांग्रेस दफ्तर में आज महिला कांग्रेस पदाधिकारियों ने एमबी पाटिल को कैबिनेट मंत्री स्थान मिलने पर जश्न मनाते हुए गुलाल खेलकर अपना उत्साह जताया। जिले में राज्य की साझा सरकार ने कैबिनेट में 3 मंत्री और जल निगम मंडली के लिए यशवंतराव गौड़ा पाटिल को स्थान देने पर खुशी व्यक्त करते हुए एमबी पाटिल को जल संसाधन मंत्रालय की जिम्मेदारी और बीजापुर उस्तुवारी देने का आग्रह करते हुए एमबी पाटिल की अधूरे योजनाओं को पूरा करने का मौका देने हाईकमान से निवेदन किया। ಪ್ರಥಮವಾಗಿ ಇವತ್ತು ರೈತರ ದಿನಾಚರಣೆ. ರೈತ ದೇಶದ ಬೆನ್ನೆಲುಬು. ಇವತ್ತಿನ ಈ ಸುಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಸಚಿವರಾದ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ ಸಚಿವ ಸ್ಥಾನ ಸಿಕ್ಕ ಹರ್ಷೋದ್ಗಾರ ಇಡೀ ಕರ್ನಾಟಕ ರಾಜ್ಯಾಂತ ಇವತ್ತು ಉಕ್ಕಿ ಹರಿತಾ ಇದೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಯಾಕಂದರೆ ಹಿಂದೆ ಸಿದ್ದರಾಮಯ್ಯ ಸಾಹೇಬರ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ನೀರಾವರಿ ಸಚಿವರಾಗಿ ಅನೇಕ ಬರದ ನಾಡು ಎಂದು ಹಣೆಪಟ್ಟಿ ಕಟ್ಟಿಕೊಂಡಿರುವಂತಹ ಬಿಜಾಪುರ ಜಿಲ್ಲೆಗೆ ನೀರನ್ನು ಹರಿಸುವುದರ ಮುಖಾಂತರ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತೇಳಿ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಕೂಡ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ಮಂತ್ರಿಯಾಗಿದ್ದಾರೆ. ಆದರೆ ಅವರಿಗೆ ನೀರಾವರಿ ಖಾತೆಯನ್ನೇ ಮತ್ತೆ ಕೊಟ್ಟರೆ ನಮಗೆಲ್ಲ ಅತೀವ ಸಂತೋಷ ಆಗ್ತದೆ ಅಂತ ಹೇಳಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಮಹದಾಯಿ ವಿಚಾರವೇ ಇರಲಿ, ಕಾವೇರಿ ವಿಚಾರವೇ ಇರಲಿ, ಅಥವಾ ನಮ್ಮ ಜಿಲ್ಲೆಯ ಅಣೆಕಟ್ಟನ್ನು ಆಲ್ಮಟ್ಟಿ ಅಣೆಕಟ್ಟನ್ನು ಎತ್ತರಿಸುವ ಒಂದು ವಿಚಾರವಾಗಿಯೇ ಇವತ್ತು ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಅತ್ಯಂತ ಸೂಕ್ತ ಸ್ಥಾನಮಾನ ನೀರಾವರಿ ಸಚಿವರಾಗಿ ಕೊಡಬೇಕಂತ ಹೇಳಿ ನಾವು ಇವತ್ತು ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ನಿಂದ ಆಗ್ರಹಿಸ್ತೇವೆ. ಹಿಂದೆಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕೆರೆಗಳನ್ನು ತುಂಬುವ ಒಂದು ಯೋಜನೆ ಇರಲಿ, ಅಥವಾ ಬಿಜಾಪುರ ಒಂದು ಐತಿಹಾಸಿಕ ನಗರದಲ್ಲಿ ಇವತ್ತು ತುಂಬಿ ಹೋದಂಥ ಬಾವಿಗಳನ್ನು ಸ್ವಚ್ಛ ಮಾಡುವ ಮುಖಾಂತರ ಇವತ್ತು ಬರದ ಜಿಲ್ಲೆ ಎನ್ನುವ ಹಣೆಪಟ್ಟಿ ಅಳಿಸಿ ಇವತ್ತು ನೀರಾವರಿಯ ಸಮೃದ್ಧ ಭಗೀರಥ ಅಂತ ಹೇಳಿ ಅನಿಸ್ಕೊಂಡಿದ್ದಾರೆ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು. ಅದನ್ನೇ ಮುಂದಿಟ್ಕೊಂಡು ಈಗ ನಮ್ಮ ಬುತ್ನಾಳ ಕೆರೆನೇ ಆಗಲಿ ಅಥವಾ ಬೇಗಂ ತಲಾಬನ್ನು ಇವತ್ತು ಕೆರೆ ತುಂಬಿಸಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂಥೇಳಿ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬ್ರ ಕನಸಾಗಿತ್ತು. ಅದಕ್ಕಾಗಿ ಅಲ್ಲೇ ಪ್ರವಾಸಿ ತಾಣ ಮಾಡಿದ ಮೇಲೆ ನಮ್ಮದು ಒಂದು ಬೇಡಿಕೆ ಏನಂದ್ರೆ, ಬಹುದಿನಗಳವರೆಗೆ ಕಂಚಾಣಿ ಶರಣಪ್ಪ ಅಜ್ಜವರು ಇವತ್ತು ಪುಟಾಣಿ ರೈಲನ್ನು ಮಾಡಬೇಕು ಅಂಥೇಳಿ ಅವರೊಂದು ಕನಸು ಐತಿ. ಅದು ನೆರವೇರಲಿಕ್ಕೆ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಇವತ್ತು ಮತ್ತೆ ನೀರಾವರಿ ಸಚಿವರೇ ಆಗಬೇಕು. ಮತ್ತೇನೈತಿ, ನಮ್ಮ ಜಿಲ್ಲೆಗೆ ಉಸ್ತುವಾರಿಯನ್ನು ಅವರ ಹೆಗಲಿಗೆ ವಹಿಸ್ಕೊಡ್ಬೇಕಂಥೇಳಿ ನಮ್ಮೆಲ್ಲರ ಒಂದು ಬೇಡಿಕೆ ಆಗಿದೆ. ಅದಕ್ಕೆ ವರಿಷ್ಠರು ಈ ಒಂದು ವಿಚಾರಕ್ಕಾಗಿ ಅತ್ಯಂತ ಮನಸ್ಸು ಕೊಟ್ಟು ಇವತ್ತು ನಮ್ಮ ಸಾಹೇಬರಿಗೆ ನೀರಾವರಿ ಸಚಿವ ಸ್ಥಾನ ಕೊಟ್ಟರೆ ಸೂಕ್ತ ಅನ್ನಿಸ್ತೈತಿ ಅಂಥೇಳಿ
ಅದನ್ನು ಮನಗಂಡು ಮತ್ತೆ ಅವರಿಗೆ ನೀರಾವರಿ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮೆಲ್ಲರ ಬೇಡಿಕೆ ಇದೆ. ಮತ್ತು ಉಸ್ತುವಾರಿ ಸಚಿವರಾದರೆ ನಮ್ಮ ಜಿಲ್ಲೆಗೆ ಈಗ 3 ಸ್ಥಾನಗಳು ದೊರಕಿವೆ. ಆಯ್ಕೆಯಾದಂಥ 3 ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇವತ್ತು ಅತ್ಯಂತ ಮಹತ್ವದ ಖಾತೆಗಳನ್ನೇ ಕೊಟ್ಟಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ಶಿವಾನಂದ ಪಾಟೀಲ್ ಸಾಹೇಬರಿಗೆ ಮತ್ತು ಈಗ ತಾನೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ MB ಪಾಟೀಲ್ ಸಾಹೇಬರೇ ಇರಲಿ ಮತ್ತು ಯಶವಂತರಾಯ ಗೌಡರಿಗೆ ಸಹಿತ ಇವತ್ತು ನಗರ ನೀರು ಸರಬರಾಜು ಮತ್ತು ಒಳಚರಂಡಿಯ ಒಂದು ಏನು ಖಾತೆ ಇದು ನಿಗಮ ಮಂಡಳಿಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಸೂಕ್ತವಾದ ಒಂದು ನಮ್ಮ ಜಿಲ್ಲೆಗೆ ನ್ಯಾಯ ಸಿಕ್ಕಿದೆ ಅಂತೇಳಿ ನಾವು ಹೇಳಲಿಕ್ಕೆ ಅತೀವ ಸಂತೋಷ ಆಗ್ತದೆ. ಅದಕ್ಕೆ ಮುಂಬರುವ ಒಂದು ದಿನಗಳಲ್ಲಿ ನೀರಾವರಿ ಖಾತೆಯನ್ನು ನಮ್ಮ ಜಿಲ್ಲೆಗೆ ಕೊಟ್ಟರೆ ಅತ್ಯಂತ ರೈತರು ಏನು ಇನ್ನೂ ಈಗ ಕೆರೆಯನ್ನು ತುಂಬುವ ಒಂದು ಅರ್ಧಕ್ಕೆ ನಿಂತು ಹೋದ ಯೋಜನೆಗಳು ಸಂಪೂರ್ಣವಾಗಿ ಕಂಡ್ರೆ ನಮ್ಮ ಏನು ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ಯಾರ ಕ್ಯಾಲಿಫೋರ್ನಿಯಾ ಆಗ್ತೈತಿ ನಮ್ಮ ಬಿಜಾಪುರ ಜಿಲ್ಲೆ ಅಂಥೇಳಿ ಆ ಕನಸನ್ನು ನನಸು ಮಾಡೋದ್ರೊಳಗೆ ನಮ್ಮ MB ಪಾಟೀಲ್ ಹಿಂದೇಟು ಹಾಕೋದಿಲ್ಲ ಅಂಥೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಮಹಾದೇವಿ ಗೋಕಾಕ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।